ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ನಿನ್ನೆ ಸಾಯಂಕಾಲ 4:30 ಗಂಟೆಗೆ ನಮ್ಮ ತಂದೆಯವರು ಹೃದಯಾಘಾತದಿಂದ ಎಲ್ಲೋಕ ತ್ಯಜಿಸಿದರು. ಕೊನೆವರೆಗೂ ದುಡಿತಾನೇ ಇರಬೇಕು ಅನ್ನೋ ಆಸೆ ಅವ್ರಿಗೆ. ಶೂಟಿಂಗ್ ಹೋಗೋ ಟೈಮ್ನಲ್ಲೇ ಭಗವಂತ ಅವ್ರನ್ನ ಕರ್ಕೊಂಡ್ಬಿಟ್ಟ. ಕೊನೆವರೆಗೂ ಅವರು ಹಿಂಗೆ ಯಾವಾಗಲೂ ವೃತ್ತಿಯಲ್ಲೇ ಇರಬೇಕು, ನಾನು ಸಾಯುವವರೆಗೂ ಸರ ಬಣ್ಣ ಹಚ್ಕೊಂಡೇ ಸಾಯ್ಬೇಕಂತ ಅಂದರು. ಕೊನೆಗೆ ಅವ್ರದ್ದು ಅಲ್ಲಿ ಹೋದಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತು. ದಯವಿಟ್ಟು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಇದಕ್ಕಿಂತ ಹೆಚ್ಚು ನನಗೇನು ಮಾತಾಡೋಕ್ಕಾಗಲ್ಲ. ದಯವಿಟ್ಟು ನನಗೆ ನಿನ್ನೆ ಬೆಳಗ್ಗೆ 8 ಗಂಟೆಗೆ ಗೊತ್ತಾಗಿದೆ. ನಾನು ಬೆಳಗಾವಿಯಲ್ಲಿದ್ದೆ. 8 ಗಂಟೆಗೆ ಗೊತ್ತಾದ ತಕ್ಷಣ ನಾನು ಅಲ್ಲಿಂದ ಹುಬ್ಳಿಯಿಂದ ಅಲ್ಲಿ ಹೋಗೋದ್ರೊಳಗೆ ಅವರು ಇನ್ನೂ ಸ್ವಲ್ಪ ಕೈಕಾಲೆಲ್ಲ ಆಡಿಸ್ತಾಯಿದ್ರು. ಆಸ್ಪತ್ರೆಗೆ ಎಂಟ್ರಿಯಾಗಿ ಜಸ್ಟ್ ಹೋಗೋದಕ್ಕೆ ಡಾಕ್ಟ್ರ್ ಸ್ನೋಮೋರ್ ಅಂತಂದ್ರೆ ತುಂಬ ನೋವಾಯಿತು. ಯಾಕಂದ್ರೆ ನಾನು ಅವರ ಒಂದು 15 ವರ್ಷ 20 ವರ್ಷದಿಂದ ಸದಾ ಅವರಿಂದ ದೂರ ಉಳಿದ್ಬಿಟ್ಟಿದ್ದೆ. ಅವ್ರ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡೇ ಮಾಡೋಕ್ಕಾಗಲಿಲ್ಲ. ಬರೀ ದುಡಿಯೋದು, ಕಂಪ್ನಿ ಕಲಾವಿದರು ಹಂಗಿರ್ಬೇಕು, ಪಾತ್ರ ಮಾಡಿರಿ, ನೀವು ಅವ್ರ ಜೊತೆಗಿರಿ, ಬೇರೆ ಇರಿ ಅಂತೇಳಿ ನಮ್ಮ ಕಂಟಿನ್ಯೂ ಕಲಾವಿದ್ರ ಜೊತೆಗೇ ಜೊತೆಗೆ ಬೆಳೆಸ್ಬಿಟ್ರು. ಅವ್ರ ಪ್ರೀತಿ ನಾವು ಕೊನೆವರೆಗೂ ಅವ್ರ ಜೊತೆಗೆ ಇರೋಕ್ಕಾಗಲಿಲ್ಲ. ಅದೇ ಒಂದು ದುಃಖಕರ ಸಂಗತಿ. ಅವರಿಗೆ ನಾವು ಮಕ್ಕಳ ಪ್ರೀತಿನ ಕೊಡೋಕ್ಕಾಗಲೇ ಇಲ್ಲ. ಅದಕ್ಕೆ ದಯವಿಟ್ಟು ಅವ್ರು ನಮ್ಮನ್ನು ಕ್ಷಮಿಸ್ಬೇಕಂತೇಳಿ ಮತ್ತೊಮ್ಮೆ ಕೇಳ್ಕೊತಾರೆ. ಇಲ್ಲಿಂದ ನಮ್ಮದು ತೋಟದ ಮನೆ ಸಿಂದಗಿಲಿರುತ್ತೆ, ಚಿಕ್ಕ ಸಿಂದಗಿ ಅಂತೇಳಿ, ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕು. ಅಲ್ಲೇ ತೋಟದಲ್ಲೇ ಮಾಡ್ಬೇಕಂತೇಳಿ ಈಗಾಗಲೇ ಎಲ್ಲ ಹಿರಿಯರು ತೀರ್ಮಾನ ಮಾಡಿದ್ದಾರೆ. ಹಾಗೂ ನಮ್ಮ ಕುಟುಂಬದವ್ರು ಕೂಡ ಅಲ್ಲೇ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದ್ದಾರೆ. ಯಾಕಂದರೆ ಕಲಾವಿದರಿಗೆ ಜನಗಳೇ ಆಸ್ತಿ. ಅದಕ್ಕೆ ಜನರ ಅಲ್ಲೇ ಜಾಸ್ತಿ ಬರೋದ್ರಿಂದ ಎಲ್ಲ ಕಡೆ ತೊಗೊಂಡೋಗೋಕ್ಕಾಗಲ್ಲ ನಮ್ಗೆ. ಅದಕ್ಕೆ ಡಾಕ್ಟ್ರನ್ನು ಅದನ್ನ ಹೇಳಿದ್ದಾರೆ, ಜಾಸ್ತಿ ಸ್ವಲ್ಪ ಸ್ಪೆಂಡ್ ಮಾಡಿಬಿಡ್ರಿ, ಆದಷ್ಟು ಬೇಗ ಮುಗಿಸ್ರಿ ಅಂತೇಳಿ ಕೊಡಬೇಕಾದ್ರೆ ಮೊದಲೇ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ಈಗ ಇಲ್ಲಿ ಬರ್ಬೇಕಾದ್ರೆ ಲೇಟ್ ಆಯಿತು. ಇನ್ನೊಂದು 10 ನಿಮಿಷದಲ್ಲಿ ಬರ್ತಾರೆ. ಅಂತಿಮ ಸಂಸ್ಕಾರ 3-4 ಗಂಟೆಗೆ ಆಗ್ಬೋದು ಇವತ್ತು. 3 ಗಂಟೆಗೆ ಅಂದರೆ ಇಲ್ಲಿಂದ ಮತ್ತೆ ಅಲ್ಲಿ ಸಿಂದಗಿ ಹೋಗೋಕೆ ಒಂದು 2-3 ಅವರ್ ಬೇಕು ಸರ್. ಅಲ್ಲಿ ಹೋಗಿ ಮಾಡ್ತೀನಿ ಸರ್. ನನ್ನ ಸರ್ ದಾವಲ್ ತಾಳೆಕೋಟಿ ಅಂತ. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.